ಈ ಅಂಚಟಗಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡ್ತಕ್ಕಂಥದ್ದು ಏನು ಅಗ್ರಹಾರ ತಿಮ್ಮಸಾಗರ ಇದು ಟೋಟಲ್ 21 ಎಕರೆ ಜಮೀನು ಐತಿ. ಈ ಜಮೀನು ಆ್ಯಕ್ಚುಲಿ ಗೋಮಾಳ ಜಮೀನಿದು. ಇಲ್ಲಿ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಏನು ಈ ಜಮೀನಿನಲ್ಲಿ 20-30 ಅಳತೆ ಅಂದಾಜು ಇಲ್ಲಿ ಪೂರ ಕಲ್ಲು ಹಾಕಿ ಅಕ್ರಮವಾಗಿ ಮನೆ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಒಂದು ತಿಂಗಳ ಹಿಂದೆ ವಿಸಿಟ್ ಮಾಡಿ ಅವರಿಗೆ ವಾರ್ನು ಕೂಡ ಮಾಡಿದ್ವಿ ಕೆಲವೊಂದಿಷ್ಟು ಮಂದಿಗೆ. ಅವರು ಕಲ್ಲು ತೆಗೆಸ್ತೇನಂತ ಈ ಹಿರಿಯರು ಕೂಡ ಒಪ್ಕೊಂಡಿದ್ರು. ಆದರೂ ಕೂಡ ಕಲ್ಲು ತೆಗೆಸದೆ ಪುನಃ ರಾತ್ರಿ ಇಲ್ಲಿ ಮನೆ ಕಟ್ಟೋಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಗಮನಕ್ಕೆ ಬಂದರೂ ವಾರ್ನಿಂಗ್ ಕೊಟ್ಟರು ಕೂಡ ಅವರು ಕೇಳಿದೆ ನೈಟ್ ಎಲ್ಲ ಮಾಡೋದ್ರಿಂದ ಈಗಾಗಲೇ ಬ್ಲಾಕ್ ಇಟ್ಟಂಗಿಗಳು ಕೂಡ ತಂದು ಅಲ್ಲಿ ಹಾಕ್ಕೊಂಡು ಮನೆ ಕಟ್ಟೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂಥ ಮನೆಗಳನ್ನು ಕೂಡ ನಾವು ತೆರವುಗೊಳಿಸಿದ್ದೀವಿ. ಏನು ಕಲ್ಲು ಹಾಕಿದಾರಲ್ಲ ಕಲ್ಲು ಕೂಡ ನಮ್ಮ ಪೊಲೀಸ್ ಇಲಾಖೆಯ ಸಹಾಯದಿಂದ ಕೂಡ ನಾವು ಆ್ಯಕ್ಚುಲಿ ತೆರವುಗೊಳಿಸಿದ್ದೀವಿ. ಎಲ್ಲ ಟೋಟಲ್ 21 ಎಕರೆ ಲ್ಯಾಂಡನ್ನು 21 ಎಕರೆ ಇಲ್ಲ. ಅದು ಏನಾಗೈತಿ ಆ್ಯಕ್ಚುಲಿ ಮನೆ ಕಟ್ಕೊಂಡೆ ಸರ್ಕಾರ ಇದು ಗೋಮಾಳ ಜಮೀನಿದು. ಇದು ಬೀಳು ಇರ್ತೈತಿ ಜಾನುವಾರುಗಳಿಗೆ ಮೈಯಕ್ಕಂತಾನೆ ಬಿಟ್ಟಿದ್ದು. ಇವರು ಕೆಲವೊಂದಿಷ್ಟು ಮಂದಿ ಆ ಜಮೀನು ಕಬಳಿಸ್ಬೇಕು ಅನ್ನೋ ಉದ್ದೇಶಕ್ಕೆ 20-30 ಸೈಟ್ ಮಾಡಿಕೊಂಡು ಆ್ಯಕ್ಚುಲಿ ಅಲ್ಲಿ ಮನೆ ಕಟ್ಟಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅದು ಇದ್ರಾಗ ರಿಯಲ್ ಎಸ್ಟೇಟ್ ಅದು ಯಾರೂ ಇಲ್ಲ. ಕೆಲವೊಂದಿಷ್ಟು ಮಂದಿ ಪಟ್ಟಬದ್ಧ ಹಿತಾಸಕ್ತಿಗಳು ಇಲ್ಲಿರ್ತಾರೆ ಅಷ್ಟೇ. ಮುಂದೆ ನಾವು ಆ್ಯಕ್ಚುಲಿ ಅದನ್ನೆಲ್ಲ ತೆರವುಗೊಳಿಸಿದ್ದೇವೆ. ಈಗ ಆ್ಯಕ್ಚುಲಿ ಜಮೀನು ಅವೇನು ಕಲ್ಲು ಹಾಕ್ಸಿ ಕಲ್ಲು ಕೂಡ ತೆಗೆಸ್ಕೊಳಿದ್ವಿ. ಕೆಲವೊಂದಿಷ್ಟು ಮೊನ್ನೆ ನೈಟು ಕೂಡ ಒಂದು 2-3 ದಿನದಾಗ ನೈಟ್ ಕಟ್ಟಿದ್ರು, ಅವನು ಕೂಡ ತೆರವುಗೊಳಿಸಿದ್ದೀವಿ. ಆ್ಯಕ್ಚುಲಿ ನಾವು ಅವರು ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಗೊತ್ತಾಯ್ತಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಕ್ರಮ ಕೈಗೊಳ್ತೇವೆ ಸರ್. ಥ್ಯಾಂಕ್ ಯು.